2019 ಮುಖ್ಯಮಂತ್ರಿಗಳು ಅಂತ ಇದೆಯೇ ಹೊರತು ಎಕನಾಮಿಕಲಿ ಅನ್ನೋ ಪದ ಇಲ್ಲ. ತಪ್ಪು ದಾರಿ ಕೇಳ್ರಿ ಪೇಷನ್ಸ್ ಅಲ್ಲಿ. ಅಶ್ವಥ್ ನಿಮ್ಗೆ ಅವ್ರು ಹೇಳ್ತಾರೆ ಕೇಳ್ರಿ ಮುಖ್ಯಮಂತ್ರಿಗಳು. ಸಾಕು ನಿಮ್ಗೆ ಅಧ್ಯಕ್ಷ ಒಂದ್ ಮಿನಿಟ್ ಕೇಳ್ರಿ ಅಶೋಕ್ ಅವರೇ ದಯವಿಟ್ಟು ಕುತ್ಕೊಳ್ರಿ. ಅಶೋಕ್ ಅವರೇ ದಯವಿಟ್ಟು. ಸರ್ ಅಧ್ಯಕ್ಷರೇ ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್. ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಪ್ಲೀಸ್ ಪರ್ಮಿಟ್ ಟು ಸ್ಪೀಕ್ ಫಾರ್ ಮಿನಿಟ್. ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಸಂವಿಧಾನದ ಆರ್ಟಿಕಲ್ 15 ನೋಡಿ ಎಲ್ಲ ಯಂಗ್ಸ್ಟರ್ಸ್ ತಾವೆಲ್ಲ ಇದ್ದೀರಿ. ಇದನ್ನ ನಿಮ್ಗೆಲ್ಲದೊಂದು ಅನುಭವ. ಆ ಕಡೆ ಈ ಕಡೆ ಚರ್ಚೆ ಮಾಡ್ತಾ ಇರುವಾಗ ಇದೆಲ್ಲ ಚಾನ್ಸ್ ಯಾವಾಗ ನಿಮಗೆ ಇದು ಸಿಕ್ಕುದಿಲ್ಲ. ಇಟ್ಸ್ ಅನ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ನೀವು ಅದಕ್ಕೆ ನೀವು ಅದನ್ನು ಕರೆಕ್ಟಾಗಿ ಕೇಳಿ. ದಟ್ ಇಸ್ ನಾಟ್ ಡಿಸ್ಟರ್ಬ್. ಆದರೆ ಯಾರು ಮಾತಾಡಬೇಕು ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡುವಾಗ ಇದೆಲ್ಲರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಪಾಠ ನಮ್ಗೆ ಒಂದು ಅನುಭವ ಸಿಕ್ಕಿದಂಗೆ ಆಗ್ತದೆ. ಅಧ್ಯಕ್ಷರೇ ನಾನು ಹೇಳ್ತಾ ನಾನು ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಏನು ಸಂವಿಧಾನದ ವಿಚಾರವನ್ನು ಹೇಳಿದ್ರು, ಶೆಡ್ಯೂಲ್ ಕಾಸ್ಟ್, ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಶೆಡ್ಯೂಲ್ ಟ್ರೈಬ್ಗಳಿಗೆ ಸಂವಿಧಾನವನ್ನ ಬರೆದಂತ ಸಂದರ್ಭದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಯಾವುದೇ ರಿಸರ್ವೇಶನ್ ಕೊಡುವಂತ ಬರಲಿಲ್ಲ. ಅದಕ್ಕೆ ಅಧ್ಯಕ್ಷರೇ ಆರ್ಟಿಕಲ್ 15 ಆಫ್ ಸಬ್ ಕ್ಲಾಸ್ ಯಾರ್ಯಾರಿಗೆ ರಿಸರ್ವೇಶನ್ ಕೊಡಬೇಕು, ಸೋಷಿಯಲ್ ಎಜುಕೇಶನ್ ಬ್ಯಾಕ್ವರ್ಡ್ ಆದ ಸೆಕ್ಷನ್ಗೆ ಇರಲಿಲ್ಲ. ಸಬ್ ಕ್ಲಾಸ್ ಆರ್ ತಂದು ಅದಕ್ಕೆ ಸಂವಿಧಾನದ ತಿದ್ದುಪಡಿಯನ್ನು ಯಾವ ಮಾಡಿದ್ರು 2019 ಸಂವಿಧಾನದ 103 ತಿದ್ದುಪಡಿಯನ್ನ ತಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ತಂದಿದ್ದಾರೆ. ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ಲೀಸ್ ನೀವು ಮಾಡಿ ನಮ್ಮ ಯಾಕೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ 50% ರಿಸರ್ವೇಶನ್ ನ್ಯಾಯ ಸಿಗಬೇಕು. ನಾವು ವಿರೋಧ ಮಾಡಲ್ಲ. ಕೊಟ್ಟು ಮಾಡ್ಕೇವ ಮೊದ್ಲು. ಆಯ್ತು. ಈಗ ಅಶೋಕ್ ಅವರು ಹಿಂಗಾಗಿ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಹೇಳಿದ್ ಸರಿ ಇದೆ. ಹೇಳಿದ್ರಲ್ಲ ಸಬ್ಸೆಕ್ಷನ್ 4-5 ಅಂಡ್ ಸಬ್ಸೆಕ್ಷನ್ 6 ಅಲ್ಲಿ ಅಮೆಂಡ್ಮೆಂಟ್ ತಂದಿದ್ರಿ. ಇಟ್ಸ್ ಎ ಲೇಟರ್ ಸ್ಟೇಜ್. ಆದ್ರೆ ಅಧ್ಯಕ್ಷರೇ 50% ಇಂತ ಹೆಚ್ಚು ರಿಸರ್ವೇಶನ್ ಕೊಡುವಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು 75% ರಿಸರ್ವೇಶನ್ ಈ ಸದನ ಸ್ವಾಗತ ಮಾಡಬೇಕಾಗುತ್ತೆ. ದಯಮಾಡಿ ಮಾತಾಡ್ತಾರೆ ಅಂದ್ರೆ ಏನ್ ಹೇಳುದಿಲ್ಲ. ನೀವು ಬರೀ ಅದೇ ಸೈಡ್ ಮಾತಾಡಕ್ ಕೊಡ್ತೀರಿ. ನನಗೆ ದಯವಿಟ್ಟು ಮಾತಾಡಕ್ ಕೊಡಿ. ಈ ಸದನ ಅಭಿನಂದನೆ ಸಲ್ಲಿಸುತ್ತದೆ. ಬಿಜೆಪಿ ಚಪ್ಪಾಳೆ ಹೊಡಿತಾರೆ. ಪ್ರತಿಪಕ್ಷ ಮಾತಾಡ್ತೀರಾ? ಯಾಕೆ ಹಾಗೆ ಎದ್ದು ಮಾತಾಡ್ತೀರಿ? ನಿಮ್ಗೆ ಲಾಸ್ಟ್ ಅಧ್ಯಕ್ಷರೇ, ಸನ್ಮಾನ್ಯ ನೀವು ಈ ಬಿಲ್ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಯಾಕಂದ್ರೆ ಇದೊಂದು ಐತಿಹಾಸಿಕ ಬಿಲ್ ಆಗಬೇಕು. ಸಮಾಜದ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವರಿಗೆ ಒಳ ಮೀಸಲಾತಿ ಸಿಗಬೇಕು.
ಇದು ಏನು ಇವತ್ತಿಂದ ಅಂತಲ್ಲ, ಬಹಳ ವರ್ಷಗಳ ಕಾಲದಿಂದ ಈ ಒಳ ಮೀಸಲಾತಿಯ ಹೋರಾಟಗಳು ನಡೆದಿದೆ. ಈಗಾಗಲೇ ತೆಲಂಗಾಣದಲ್ಲೆಲ್ಲ ಜಾರಿಗೆ ತಂದ್ಬಿಟ್ಟಿದ್ದಾರೆ ಅವರು. ಅದ್ರ ಪ್ರಕಾರ ಹಿಂದೆ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ನೇಮಕ ಮಾಡಿದ್ರು ಮುಖ್ಯಮಂತ್ರಿಗಳು. ನೇಮಕ ಆದಮೇಲೆ ಅದು ನಮ್ಮ ಸರ್ಕಾರ ಬಂತು. ನಾವು ಅದನ್ನು ಕಂಟಿನ್ಯೂ ಮಾಡಿದ್ರಿ, ನಾವೇನು ಸ್ಟಾಪ್ ಮಾಡಿಲ್ಲ, ಕಂಟಿನ್ಯೂ ಮಾಡಿದ್ರಿ. ಮಾಡಿ ನೀವು ಒಳ್ಳೆ ವಿಚಾರಕ್ಕೆ ಮಾಡ್ತಾ ಇದ್ದೀರಾ, ಮಾಡಿ ಅಂತ ಕಂಟಿನ್ಯೂ ಆಯಿತು. ನಾಗಮೋಹನ್ ದಾಸ್ ವರದಿಯಲ್ಲಿ ಅವರ ವರದಿ ಪ್ರಕಾರ ಅವರು ಈಗಾಗಲೇ 5 ಪ್ರವರ್ಗಕ್ಕೆ ಅನುಮತಿಯನ್ನು ಕೊಟ್ಟರು. ಅಂದರೆ ಅವ್ರ ರಿಪೋರ್ಟಲ್ಲಿ 5, ಇವರು ಅದನ್ನು 3 ಮಾಡಿದ್ದಾರೆ. ಯಾಕೆ ಮಾಡಿದ್ರು ಅಂತ ಮಾದೇವಪ್ಪನವರು ಹೇಳಲಿಲ್ಲ, ಹೇಳ್ಬೇಕಾಯ್ತು. ನಾನು ಈ ವರದಿಯಲ್ಲಿ ರಿಪೋರ್ಟು ಯಾಕೆ 3 ಮಾಡಿದೆ, ಅದಕ್ಕೆ ಕಾರಣ ಏನು, ಉದ್ದೇಶ, ಒಂದೇ ನಿಮಿಷ. ಅದಾದ ಮೇಲೆ ಕೇಳಿಸ್ಕೊಂಬಿಡಿ ಎಲ್ಲ, ಆಮೇಲೆ ಮಾತಾಡಿ. ಆಮೇಲೆ ಅದಾದ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಬಿಲ್ಲನ್ನು ತಂದರು, ಈ ಒಳ ಮೀಸಲಾತಿಯಲ್ಲಿ ಬಿಲ್. ಅದಕ್ಕಿಂತ ಏನು ಡಿಫ್ರೆಂಟ್ ಇದೆ, ಅದರಲ್ಲಿ ಏನು ಇರಲಿಲ್ಲ, ನಾವು ಅದನ್ನು ಡಿಫ್ರೆಂಟಾಗಿ ಏನು ಮಾಡಿದ್ರಿ ಅಂತಲೂ ನಮಗೇನು ಇನ್ನೂ ಅರ್ಥ ಆಗಲಿಲ್ಲ. ಅದಕ್ಕಿಂತ ಹೆಚ್ಚುವರಿಯಾಗಿ ನಾನು ಏನು ಮಾಡಿದೆ ಅಂತ. ಮುಖ್ಯಮಂತ್ರಿಗಳು, ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಉಪನಾಯಕರು ನಾನು ಹೇಳಿದೆ, ಎಲ್ಲದಕ್ಕೂ ನಾನೇ ನಿಲುವಳಿ ಸೂಚನೆ ಎಲ್ಲ ಮಂಡನೆ ಮಾಡ್ತಾ ಇದ್ದೆ, ನೀವು ಅದ್ರ ಬಗ್ಗೆ ತಯಾರಾಗಿ ಬನ್ನಿ ಅಂತ ಬಂದರು. ಅವ್ರು ಮಾತಾಡಿದ್ರು, ಮುಖ್ಯಮಂತ್ರಿಗಳು ಎದ್ದು ನಿಂತುಬಿಟ್ರು. ಎದ್ದು ನಿಂತ್ಕೊಂಡು ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳಿದ್ರು. ಇಲ್ಲ, ನಾನು ಮಾತಾಡೋಕ್ಕಾಗಲ್ಲ, ಬೆದರಿಸಿದ್ರು ಅಂತ ಹೇಳೋದ ಬೇಡ. ಒಂದು ಸ್ವಲ್ಪ ಅವ್ರದ್ದು ಸ್ಟೈಲಲ್ಲಿ ಕೂತ್ಕೊ ಅಂತ ಹೇಳಲಿಲ್ಲ ಅಷ್ಟೇ, ಇನ್ನೆಲ್ಲ ಹೇಳಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅಲ್ಲಿ ಕೂತಿದ್ದೆ, ಇವರು ಇಲ್ಲಿ ಕೂತಿದ್ರು, ಸಿದ್ದರಾಮಯ್ಯನವರು. ನಾನು ಅಲ್ಲಿ ಕೂತಿದ್ದೆ, ಸಿದ್ದರಾಮಯ್ಯನವರು ಇಲ್ಲಿ ಕೂತಿದ್ರು. ನಾವು ಈ ಬಿಲ್ಲನ್ನು ತಂದ್ರಿ, ಅವಾಗೆ ಕೇಳಿದ್ರಲ್ಲ ಸುಳ್ಳು ಅಂತ ಹೇಳಿದ್ರಿ. ಅದಕ್ಕೆ ನನಗೆ ಉತ್ತರ ಅವ್ರು ಹೇಳಿದ್ದು. ನಾನು ಆರ್ ಅಶೋಕ್ ಕಾಪಿ ಇದೆಯಾ? ಕಾಪಿ ಕೊಡ್ತೀನಿ, ಕೊಡಪ್ಪ ಒಂದು ಕಾಪಿ. ಆರ್ ಅಶೋಕ್ ಕೊಟ್ಬಿಡ್ತಾರೆ, ಕೊಟ್ಬಿಟ್ಟು ವಾಪಸ್ ಕೊಡ್ತಾರೆ. ಆರ್ ಅಶೋಕ್, ನಾನು ಮಾತಾಡ್ತೀನಿ. ರೇವಣ್ಣ ಇರಪ್ಪ ಒಂದು ನಿಮಿಷ, ರೇವಣ್ಣ ಆಯ್ತು. ಆರ್ ಅಶೋಕ್, ನಾನು ಅದೆಲ್ಲ ಬೇಡ ಬಿಡಿ ಸರ್, ರೆಕಾರ್ಡ್ಗೆ ಹೋಗ್ಬಿಟ್ಟಿದೆ ಅಂತ ನಾನು ಹೇಳ್ತೀನಿ. ಚೇರ್ಮನ್ ಅಲ್ಲಿ ನೀವು ನಿಮ್ಮ ಇದರಿಂದ ಅಲ್ಲಿಂದ ಮುಂದೆ ಹೋಗೋಣ ಅಂತ ಹೇಳ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು, ಈಗಾಗಲೇ ರೆಕಾರ್ಡ್ಗೆ ಹೋಗ್ಬಿಟ್ಟಿದೆ. ಗೌರವಾಂತ ಸರ್, ಹೇಳುವುದು ಒಂದು, ಮಾಡುವುದು ಒಂದು. ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಮೀಸಲಾತಿಯನ್ನು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಕೊಟ್ಟಿದ್ದೇವೆ, ಸಿದ್ದರಾಮಯ್ಯನವರು ಹೇಳೋದು ಎಂದು ಬೆನ್ನು ತಟ್ಟಿಕೊಂಡಿದ್ದಾರೆ. ಪರಿಶಿಷ್ಟ ಜಾತಿಯವರಿಗೆ 15, 17, ಪರಿಶಿಷ್ಟ ವರ್ಗದವರಿಗೆ 3 ರಿಂದ 7. ನಾಲೆಡ್ಜ್ಫುಲ್ಲಿ 50ಕ್ಕಿಂತ ರಿಸರ್ವೇಷನ್ ಹೆಚ್ಚಾಗಬಾರದು ಎಂದು ಇದೆ ಮುಖ್ಯಮಂತ್ರಿಗಳು. 50ಕ್ಕಿಂತ ಹೆಚ್ಚು ರಿಸರ್ವೇಷನ್ ಆಗಬಾರದು ಎಂದು ಇದೆ. 1992ರಲ್ಲಿ ಇಂದ್ರ ಸಹಾನಿ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಮೀಸಲಾತಿಯನ್ನು 50% ಜಾಸ್ತಿ ಮಾಡಬೇಕಾದರೆ, ಪ್ರೊಟೆಕ್ಷನ್ ಸಿಗಬೇಕಾದರೆ ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿ ಆಗಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು 9th ಶೆಡ್ಯೂಲ್ಗೆ ಸೇರಬೇಕು. ನೀವು ಕಾನೂನು ಮಾಡಿದ್ದೀರಿ, ಆರ್ಡಿನೆನ್ಸ್ ಮಾಡಿದ್ದೀರಿ, ನಂತರ ಆಲ್ ಪಾರ್ಟಿ ಮೀಟಿಂಗ್ ಕರೆಯಲಾಯಿತು. ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಹೇಳಿದ್ದೆ, ನೀವು ಇದನ್ನು ಮಾಡುವಾಗ ಮೂಗಿಗೆ ತುಪ್ಪ ಹಚ್ಚುವುದು ಹೋಗೋದು ಬೇಡ. ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ಲಿ 50%ಗಿಂತ ಮೇಲೆ ಆಗಬಾರ್ದು ಅಂತೇಳಿ ಇಂದಿರಾ ಸಹಾನಿ ಕೇಸಲ್ಲಾಗಿದೆ. ಇತ್ತೀಚೆಗೆ ನೀವು ಮಾಡುತ್ತಿದ್ದೀರಿ ಎಂದರೆ ಅಟ್ಲೀಸ್ಟ್ ಮೂಗಿಗೆ ತುಪ್ಪ ಹಚ್ಚಿದರೆ ವಾಸನೆ ಬರುತ್ತದೆ ಎಂದು ನೀವು ಹಣೆಗೆ ತುಪ್ಪ ಹಚ್ಚಿ ಬಿಡ್ತೀರಾ. ಮೂಗು ತುಪ್ಪದರೆ ಹಚ್ಚಿದ್ರೆ ವಾಸನೆ ಬರ್ತೈತೆ ಅಂತ ಹಣೆಗೆ ತುಪ್ಪ ಹಚ್ಚಿ ಬಿಡ್ತೀರಾ. ಮೂಗಿಗೆ ತುಪ್ಪ ಹಚ್ಚುವುದಿಲ್ಲ, ಹಣೆಗೆ ಹಚ್ಚಿ ಬಿಡುತ್ತೀರಾ. ಏಕೆಂದರೆ ವಾಸನೆಯೂ ಗೊತ್ತಾಗಬಾರದು. ಸಿದ್ದರಾಮಯ್ಯ ಅಷ್ಟೇ, ವಾಸನೆಯೂ ಗೊತ್ತಾಗಬಾರದು. ಚೇರ್ಮನ್, ಇದು ಹೊಸದು ಆಯಿತು. ಆರ್ ಅಶೋಕ್ ಮತ್ತೆ ನಾನು, ಮಾನ್ಯ ಅಧ್ಯಕ್ಷರೇ, ಇವರು ರಿಸರ್ವೇಷನ್ ಬಗ್ಗೆ ಹಣೆಗೆ ಅಲ್ಲ ನೆತ್ತಿಗೆ ಹಚ್ಚಿಬಿಟ್ಟಿದ್ದಾರೆ. SC ST ರಿಸರ್ವೇಷನ್ ಸಂಬಂಧ ನೀವು ತುಪ್ಪವನ್ನು ನೆತ್ತಿಗೆ ಹಚ್ಚಿಬಿಟ್ಟಿದ್ದೀರಿ. ನಾನು ಹೇಳೋದು ಸನ್ಮಾನ್ಯ, ನಾನು ಕೇಳೋದು, ನಮ್ಮ ಬೆಲ್ಲದ್ದವರು ಅವರು, ನಾನು ಇದ್ದೆ ಅಲ್ಲಿ
ಅದಕ್ಕೋಸ್ಕರ ನಾನು ಆಚೆ ಹೋಗಿದ್ದು ಯಾಕೆ ಅಂತ ಹೇಳಿದ್ರೆ ರೆಕಾರ್ಡ್ ಹುಡ್ಕೋಣ ಅಂತ ಹೇಳಿ ರೆಕಾರ್ಡ್ ನಿಮ್ಗೆ ಕಳಿಸ್ಕೊಟ್ಟಿದ್ವಿ. ಇವರೇ ಹೇಳಿದ್ದಾರೆ ಮಾಡೋಕ್ಕಾಗಲ್ಲ. ಈಗ 55%, 56 56. ಈಗ ಯಾರು ಮೂಗೋಗ್ ತುಪ್ಪ? ನಾವು ಇದೇ ಪ್ರಶ್ನೆನ ಕೇಳ್ಬೋದಲ್ಲ. ನಾನು ದಾಖಲೆ ಕೊಟ್ಟಿದ್ದೀನಿ ಅದಕ್ಕೆ. ಈಗ ನಾವು ನೆತ್ತಿಗಲ್ಲ ಇವ್ರು ಹಣೆಗೆ ಹಚ್ಚಕ ಹೋದ್ರೆ ಅಂತ ನಾನು ಹೇಳಿದ್ರೆ ಸರಿ ಇರ್ತತ? ಅದರಿಂದ ನಾವು ಅವತ್ತು ಏನು ಬಿಲ್ಲನ್ನು ತಂದ್ರಿ ಅದಕ್ಕಿಂತ ಹೆಚ್ಚು ಇವರೇನು ವಿಪರೀತ ಏನಿಲ್ಲ. ಬೊಮ್ಮಾಯಿಯವರು ಅವತ್ತು ನಾನು ಕೇಳಿದ್ದೀನಿ ಭಾಷಣ ಕೇಳಪ್ಪ ಅದು ಅವರು ಮೊಬೈಲ್ ವಿಡಿಯೋನೂ ಇದೆ ನನ್ನ ಹತ್ರ. ಸಿದ್ದರಾಮಣ್ಣವ್ರು ಭಾಷಣ ಮಾಡಿದ್ದು ವಿಡಿಯೋನು ತಂದಿದ್ದೀನಿ. ಆದ್ರಿಂದ ಈಗ ನಮ್ಮ ಉಪನಾಯಕರಿಗೆ ಹೇಳೋದು ಒಳ್ಳೇದಲ್ಲ. ನಾವು ಈ ರಿಸರ್ವೇಷನ್ ಏನಿದೆ ಯಾರಿಗೆ ಒಳ ಮೀಸಲಾತಿ ಸಿಗಬೇಕಾಗಿದೆ ಅವ್ರಿಗೆ ಸಿಗಬೇಕು. ಆದರೆ ಉಳಿದ ಜನಾಂಗ ಯಾವ್ದಾವ್ದಿದೆ ಈಗಾಗಲೇ ನಮ್ಮ ಯತ್ನಾಳ್ ಅವರು ಹೇಳಿದ್ದಾರೆ, ಸಣ್ಣ ಪುಟ್ಟ ಜನಾಂಗಗಳು ಅವ್ರ ಬಗ್ಗೆ ಅವ್ರಿಗೂ ಅನ್ಯಾಯ ಆಗ್ಬಾರ್ದು. ಆ ದೃಷ್ಟಿಯಿಂದ ಮಹದೇವಪ್ಪನವರು ಈ ಬಿಲ್ಲನ್ನು ಏನು ತಂದಿದ್ದಾರೆ ಇದರಲ್ಲಿ ಏನನ್ನ ಸರಿ ಮಾಡ್ಬೋದು ಅದನ್ನು ಸರಿ ಮಾಡಿ. ಯಾಕಂದರೆ ಇದೊಂದು ಚರಿತ್ರೆ ಆಗೋಗುತ್ತೆ. ಮತ್ತು ರಿಸರ್ವೇಷನ್ ಅದು ಬೆಂಕಿ ಅಂಟ್ಕೊಳುತ್ತೆ. ಭಾಳ ದೊಡ್ಡ ವಿಚಾರ, ಸಣ್ಣ ಸಣ್ಣ ವಿಚಾರಕ್ಕೆ ದೊಡ್ಡ ದೊಡ್ಡ ಹೋರಾಟಗಳಾಗಿರೋದನ್ನ ನಾವು ನೋಡಿದ್ದೀವಿ. ನಮ್ಮ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ದೊಡ್ಡ ದೊಡ್ಡ ಹೋರಾಟಗಳಾಗಿದೆ, ಸಾವು ನೋವುಗಳಾಗಿದೆ. ಅದಾಗೋದು ಬೇಡ. ಪ್ರತಿಯೊಂದು ಹೆಜ್ಜೆನೂ ಕೂಡ ಇರಬೇಕು. ಅದರಿಂದ ಈ ರಿಸರ್ವೇಷನ್ ಇದನ್ನ ನೀವು ಕೂಲಂಕಷವಾಗಿ ಯಾವ ತುಳಿತಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿ ಅನ್ನೋ ಮಾತನ್ನು ಹೇಳ್ತಾರೆ.